ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇಂದಿನಿಂದ ಬೆಳಗಾವಿ ಚಳಿಗಾಲ ಅಧಿವೇಶನ ಆರಂಭ ಆಗ್ತಾ ಇದೆ. ಅಧಿವೇಶನದಲ್ಲಿ 35ಕ್ಕೂ ವಿಧೇಯಕ ಮಂಡನೆಯನ್ನ ಮಾಡುವಂತಹ ಸಾಧ್ಯತೆ ಇದೆ. ರೈತರು, ಉತ್ತರ ಕರ್ನಾಟಕ ಅಭಿವೃದ್ಧಿ ಚರ್ಚೆಗಳ ನಿರೀಕ್ಷೆ ಕೂಡ ಇದೆ. ಸಾಕಷ್ಟು ವಿಚಾರಗಳ ಬಗ್ಗೆ ಇವತ್ತು ಚರ್ಚೆಯನ್ನು ನಡೆಸಲಾಗುತ್ತೆ. ಮೆಕ್ಕೆಜೋಳ, ಕಬ್ಬು, ಬೆಳೆಹಾನಿ ಪರಿಹಾರಕ್ಕೆ ಮೊದಲ ಆದ್ಯತೆಯನ್ನ ನೀಡಲಾಗುತ್ತಾ ಇವತ್ತು ಅಧಿವೇಶನದಲ್ಲಿ. ಇವತ್ತಿನಿಂದ ಬೆಳಗಾವಿ ಚಳಿಗಾಲ ಅಧಿವೇಶನ ಸಮರ ಶುರುವಾಗ್ತಾ ಇದೆ. ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಅಧಿವೇಶನದಲ್ಲಿ 35ಕ್ಕೂ ವಿಧೇಯಕ ಮಂಡನೆಯನ್ನ ಮಾಡುವಂತಹ ಸಾಧ್ಯತೆ ಇದೆ. ರೈತರು, ಉತ್ತರ ಕರ್ನಾಟಕ ಅಭಿವೃದ್ಧಿ ಚರ್ಚೆಗಳ ನಿರೀಕ್ಷೆ ಕೂಡ ಇದೆ. ಯಾವ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಬಹುದು ಅನ್ನೋ ಕುತೂಹಲವೂ ಇದೆ. ಮೆಕ್ಕೆಜೋಳ, ಕಬ್ಬು, ಬೆಳೆಹಾನಿ ಪರಿಹಾರಕ್ಕೆ ಮೊದಲ ಆದ್ಯತೆಯನ್ನ ನೀಡಲಾಗುತ್ತಾ? ಕೃಷ್ಣಾ, ಮಹದಾಯಿ, ತುಂಗಭದ್ರಾ ಯೋಜನೆಗಳ ಬಗ್ಗೆಯೂ ಕೂಡ ಇವತ್ತು ಚರ್ಚೆಯನ್ನು ನಡೆಸುವಂತಹ ಸಾಧ್ಯತೆ ಇದೆ. ಇವತ್ತಿನಿಂದ ಸಿಎಂ, ಡಿಸಿಎಂ, ದುಬಾರಿ ವಾಚ್, ಕಾನೂನು ಸುವ್ಯವಸ್ಥೆ, ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ. ಇವತ್ತಿನಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭ ಆಗುತ್ತೆ. ಸಾಕಷ್ಟು ನಾಯಕರು ಕೂಡ ಈಗಾಗಲೇ ಭಾಗಿಯಾಗ್ತಾರೆ. ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಬೆಳಗಾವಿಗೆ ಆಗಮಿಸಿದ್ರು. ಅಂದ್ರೆ ಒಂದು ಸಾಮೂಹಿಕ ವಿವಾಹ ಇತ್ತು. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಆ ಸಾಮೂಹಿಕ ವಿವಾಹದಲ್ಲಿ ಭಾಗಿಯಾಗಿದ್ರು. ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಈಗಾಗಲೇ ಮಾತನಾಡಲಾಯಿತು. ಆ ನವದಂಪತಿಗೆ ಈಗಾಗಲೇ ಶುಭ ಕೋರಿ ನಿನ್ನೆಯಿಂದ ಅಲ್ಲೇ ಬೆಳಗಾವಿಯಲ್ಲೇ ವಾಸ್ತವ್ಯವನ್ನ ಹೂಡಿದ್ದಾರೆ. ಇವತ್ತಿನಿಂದ ಬೆಳಗಾವಿ ಅಧಿವೇಶನ ಆರಂಭ ಆಗ್ತಾ ಇದೆ. ಎಲ್ಲರೂ ಕೂಡ ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಅಂದ್ರೆ ಯಾವೆಲ್ಲ ವಿಚಾರಗಳ ಬಗ್ಗೆ ಈ ವರ್ಷ ಅಂದ್ರೆ ಅಧಿವೇಶನದಲ್ಲಿ ಚರ್ಚೆ ಆಗಬಹುದು ಅಂತ ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಹೋದ ಬಾರಿ ಅಧಿವೇಶನ ಆದಂತಹ ಸಂದರ್ಭದಲ್ಲಿ ಈ ಹನಿ ಟ್ರ್ಯಾಪ್ ವಿಚಾರ ಏನಿತ್ತು ಅದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಅದರಲ್ಲೂ KN ರಾಜಣ್ಣ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಸ್ವಪಕ್ಷದ ವಿರುದ್ಧವೇ ಕೆಲವೊಂದಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಅದು ಎಲ್ಲೋ ಒಂದ್ ಕಡೆ ವಿಪಕ್ಷಗಳಿಗೆ ಅಸ್ತ್ರ ಆಗಿತ್ತು. ಅದರ ಜೊತೆಗೆ ಕಳೆದ ಬಾರಿ ಅಧಿವೇಶನ ಆದಂತಹ ಸಂದರ್ಭದಲ್ಲಿ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ 4% ಮೀಸಲಾತಿ ವಿಚಾರ ಏನಿತ್ತು ಅದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕರು ಹೋರಾಟವನ್ನೇ ನಡೆಸಿದ್ರು. ಅಲ್ಲೇ ಸರ್ಕಾರದ ವಿರುದ್ಧ ದೋಸ್ತಿಗಳ ಅಸ್ತ್ರಗಳು ಯಾವುವು ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಸರ್ಕಾರದ ವೈಫಲ್ಯಗಳನ್ನ ಅಸ್ತ್ರ ಮಾಡಿಕೊಳ್ಳೋಕೆ ಈಗಾಗಲೇ ತಂತ್ರವನ್ನ ರೂಪಿಸಲಾಗಿದೆ. ಜೈಲಲ್ಲಿ ಭಯೋತ್ಪಾದಕರಿಗೆ ಮೊಬೈಲ್ ಮದ್ಯಪಾನವನ್ನ ನೀಡಲಾಗ್ತಾ ಇದೆ. ಇದನ್ನು ಕೂಡ ಇವತ್ತು ಪ್ರಸ್ತಾಪವನ್ನ ಮಾಡ್ತಾರೆ. ಡಿಸಿಎಂ DK ಶಿವಕುಮಾರ್ ವಾಚ್ ಖರೀದಿ ವಿಚಾರವನ್ನ ಕೂಡ ಇವತ್ತು ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ. ಕುರ್ಚಿ ಫೈಟ್ ಅನ್ನ ಪ್ರಸ್ತಾಪಿಸಿ ಸರ್ಕಾರ ಇಕ್ಕಟ್ಟಿಗೆ ತಳ್ಳಲು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಕಬ್ಬು ಬೆಳೆಗಾರರ ಮೆಕ್ಕೆಜೋಳ ಖರೀದಿ ಕೇಂದ್ರ ಸ್ಥಾಪನೆ, ನೆರೆ ಪರಿಹಾರ, TB ಡ್ಯಾಂನಿಂದ ನೀರು ಹರಿಸದಿರೋದು, ಈ ಎಲ್ಲಾ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡಿ ಕೈ ಸರ್ಕಾರವನ್ನ ಕಟ್ಟಿ ಹಾಕಲು ವಿಪಕ್ಷದಿಂದ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಅನುದಾನ ನೀಡದೇ ಇರುವುದು, ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಲು ಸಕಲ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಜನಾರ್ದನ್ ಹೆಬ್ಬಾರ್, ಇವತ್ತಿನಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಸಲಾಗ್ತಾ ಇದೆ. ಯಾವೆಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ, ಜೊತೆಗೆ ವಿಪಕ್ಷಗಳು ಯಾವೆಲ್ಲ ಅಸ್ತ್ರಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ, ಕೈ ಸರ್ಕಾರ ಯಾವ ರೀತಿ ಉತ್ತರವನ್ನ ನೀಡಲಿದೆ, ಕಂಪ್ಲೀಟ್ ಡೀಟೇಲ್ಸ್ ನೀಡೋದಾದ್ರೆ. ತೇಜಸ್ವಿನಿ, ಇವತ್ತಿನಿಂದ ಬೆಳಗಾವಿ ಅಧಿವೇಶನ ಆರಂಭ ಆಗುತ್ತೆ. ಅದು ಮೊದಲನೇ ದಿನ ವಿಧಾನಸಭೆಯಲ್ಲಿ ಕೇವಲ ಸಂತಾಪಕ್ಕೆ ಸೀಮಿತವಾಗುತ್ತೆ. ಯಾಕಂದರೆ ಹಾಲಿ ಶಾಸಕರೊಬ್ಬರು ನಿಧನರಾಗಿರುವಂಥ ಹಿನ್ನೆಲೆಯಲ್ಲಿ HY ಮೇಟಿ ನಿಧನರಾಗಿರುವಂಥ ಕಾರಣಕ್ಕಾಗಿ ಅನಂತರದಲ್ಲಿ ವಿಧಾನ ಪರಿಷತ್ ಇಡೀ ದಿನ ನಡೆಯುತ್ತೆ, ಕಲಾಪ ನಡೆಯುತ್ತೆ. ಕಲಾಪಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಯನ್ನು, ಭದ್ರತೆ ಸೇರಿದಂತೆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ವಿಧಾನಸಭೆಯ ಒಳಗಡೆ ಮತ್ತು ಹೊರಗಡೆ ಬೆಳಗಾವಿ ಅಧಿವೇಶನದಲ್ಲಿ ಭಾರಿ ಗದ್ದಲವೇ ಸೃಷ್ಟಿಯಾಗೋದು ನಿಶ್ಚಿತ ಅನ್ನೋಂಥ ವಾತಾವರಣ ಸದ್ಯಕ್ಕಂತೂ ಕಾಣಿಸ್ತಾ ಇದೆ. ಯಾಕಂದರೆ ವಿಧಾನಸಭೆಯ ಒಳಗಡೆಯಲ್ಲಿ ರಾಜ್ಯ ಸರ್ಕಾರವನ್ನು ಕಟ್ಟಿ ಹಾಕೋದಕ್ಕೆ, ರಾಜ್ಯ ಸರ್ಕಾರದ ಬಾಯನ್ನು ಮುಚ್ಚಿಸುವಂತಹ ಕೆಲಸವನ್ನು ಮಾಡೋದಕ್ಕೆ ವಿಪಕ್ಷ BJP ಮತ್ತು JDS ಸಂಪೂರ್ಣ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಬೆಳಗಾವಿಯಲ್ಲಿ ನಡೀತಾ ಇರುವಂಥ ಅಧಿವೇಶನದಲ್ಲಿ ಈ ಭಾಗದ ಸಮಸ್ಯೆಗಳನ್ನೇ ಹೆಚ್ಚಾಗಿ ಚರ್ಚೆಗೆ ತೆಗೆದುಕೊಳ್ಬೇಕು ಅಂತ ಆಗ್ರಹವನ್ನು ವಿಪಕ್ಷಗಳು ಮಾಡ್ತಾ ಇದ್ದಾವೆ. ಆದರೆ ರಾಜ್ಯ ಸರ್ಕಾರ ಹೆಚ್ಚಿನದಾಗಿ ರಸ್ತೆ ಗುಂಡಿ ಮುಚ್ಚುವಂಥ ವಿಚಾರ, ವಿವಿಧ 30-35ಕ್ಕೂ ಹೆಚ್ಚು ಬಿಲ್ಗಳನ್ನು ಕ್ಲಿಯರ್ ಮಾಡ್ಕೊಂಥ ವಿಚಾರ, ಇದಕ್ಕೆ ಮುಂದಾಗ್ತಾ ಇದ್ದಂಥ ಆರೋಪವನ್ನು ವಿಪಕ್ಷ BJP ಮಾಡ್ತಾ ಇದೆ. ಇದರ ಜೊತೆಗೆ ಕಳೆದ ಅಧಿವೇಶನದಲ್ಲಿ ಸಿದ್ದರಾಮಯ್ಯನವರು ಏನೆಲ್ಲ ಭರವಸೆಯನ್ನು ಕೊಟ್ಟಿದ್ದರು ಉತ್ತರ ಕರ್ನಾಟಕ ಭಾಗಕ್ಕೆ, ಅದನ್ನು ಕ್ಲಿಯರ್ ಮಾಡೋದಕ್ಕೆ ಇದುವರೆಗೂ ಯಾಕೆ ಸಾಧ್ಯ ಆಗಿಲ್ಲ ಅನ್ನೋಂಥ ಪ್ರಶ್ನೆಯನ್ನು ದಾಖಲೆ ಸಹಿತವಾಗಿ ವಿಪಕ್ಷ BJP ಇಡುವಂಥ ಕೆಲಸವನ್ನು ಮಾಡಲಿಕ್ಕಿದೆ. ಯಾಕಂದರೆ
ಬಜೆಟ್ನಲ್ಲೂ ಕೂಡ ಘೋಷಣೆ ಮಾಡಿದಾಗೆ ನೀರಾವರಿಗೆ, ಈ ಭಾಗದ ರೈತರ ವಿಚಾರಕ್ಕೆ, ರೈತರ ಅಭಿವೃದ್ಧಿಗೆ, ಅದಕ್ಕೆಲ್ಲ ಏನೆಲ್ಲ ಬೇಕೋ ಆ ಎಲ್ಲ ವಿಚಾರಗಳನ್ನು ಸರ್ಕಾರ ಘೋಷಣೆ ಮಾಡಿತ್ತು. ಅದನ್ನು ಮಾಡೇ ಮಾಡ್ತೀವಿ, ನುಡಿದಂತೆ ನಡಿತೀವಿ ಅನ್ನೋಂಥ ಮಾತನ್ನು ಹೇಳಿತ್ತು ಸರ್ಕಾರ. ಆದರೆ ಆ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದನ್ನು ಅಂಕಿ ಅಂಶ ಸಹಿತವಾಗಿ ಸರ್ಕಾರದ ಮುಂದಿರುವಂತಹ ಕೆಲಸವನ್ನು ವಿಪಕ್ಷ BJP ಮಾಡಲಿಕ್ಕಿದೆ ಅನ್ನೋಂಥ ಒಂದು ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಇದರ ಜೊತೆಯಲ್ಲಿ BJPಯ ಅಸ್ತ್ರಕ್ಕೆ ಪ್ರತ್ಯಸ್ತ್ರವಾಗಿ ಬಳಸೋದಕ್ಕೆ ರಾಜ್ಯ ಸರ್ಕಾರವು ಸಹಿತ ಸಂಪೂರ್ಣ ಸಿದ್ಧವಾಗಿಯೇ ಇದೆ. ಯಾಕಂದರೆ ಮುಖ್ಯಮಂತ್ರಿಗಳು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕರ ಜೊತೆಯಲ್ಲಿ, ಪ್ರಮುಖರ ಜೊತೆಯಲ್ಲಿ ಮಾತುಕತೆಯನ್ನು ಮಾಡಿದ್ದಾರೆ, ಸಭೆಯನ್ನು ನಡೆಸಿದ್ದಾರೆ. ಅದರಲ್ಲಿ ಭಾಳ ಪ್ರಮುಖವಾಗಿ ಸರ್ಕಾರ ಮುಂದಿಡ್ತಾರಂಥ ವಿಚಾರ ಅಂತಂದರೆ ಕಬ್ಬಿನ ಬೆಳೆ ಸಮಸ್ಯೆ ಇರ್ಬೋದು ಅಥವಾ ಮೆಕ್ಕೆಜೋಳ ವಿಚಾರ ಇರ್ಬೋದು. ಇದೆಲ್ಲದಕ್ಕೂ ಸಹಿತ MSP ನಿರ್ಧಾರ ಮಾಡೋದು ಯಾವುದು ಅಂದರೆ ಕೇಂದ್ರ ಸರ್ಕಾರ. ಅದನ್ನು ಸರಿಯಾಗಿ ಮಾಡ್ದೇನೆ ರಾಜ್ಯ ಸರ್ಕಾರದ ಮೇಲೆ ಬೆರಳು ತೋರಿಸೋದು ಯಾಕೆ? ಮತ್ತು ಕಳಸಾ ಬಂಡೀರು ಯೋಜನೆ ಇರ್ಬೋದು ಅಥವಾ ಮೇಕೆದಾಟು ಯೋಜನೆ ಇರ್ಬೋದು, ಇದೆಲ್ಲದಕ್ಕೂ ಕೇಂದ್ರ ಸರ್ಕಾರ ಕೊಡಬೇಕಾಗಿತ್ತು ಅನುದಾನವನ್ನು, ಅದಕ್ಕೆ ಅಪ್ರೂವಲನ್ನು ಕೊಡಬೇಕಾಗಿತ್ತು. ಅದನ್ನು ಮಾಡ್ತಾ ಇಲ್ಲ. ಅದರಲ್ಲೂ ಸಹಿತ ಕೇಂದ್ರ ಸರ್ಕಾರ ಹಿಂದೆ ಬಿದ್ದಿದೆ. GST ಕಾರಣಕ್ಕಾಗಿ ಅನುದಾನ ಕಡಿತ ಆಗಿದೆ. ಹೀಗೆ ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ದಾಖಲೆ ಸಹಿತವಾಗಿ ವಿಪಕ್ಷದ ಮುಂದಿಟ್ಟು ವಿಪಕ್ಷದ ಬಾಯಿ ಮುಚ್ಚೋದಕ್ಕೆ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇನ್ನು ಕಾನೂನು ಸುವ್ಯವಸ್ಥೆ ವಿಚಾರಕ್ಕೆ ಬಂದರೆ ಸದ್ಯಕ್ಕೆ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ದರೋಡೆಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಪ್ರಮಾಣ ಹೆಚ್ಚಾಗ್ತಾ ಇದೆ. ಪೊಲೀಸರೇ ದರೋಡೆಗೆ ಹಿಡಿದಿದ್ದಾರೆ. ಈ ವಿಚಾರವನ್ನು ಇಟ್ಕೊಂಡು ಸರ್ಕಾರಕ್ಕೆ ತಿವಿಯುವಂಥ ಕೆಲಸವನ್ನು ವಿಪಕ್ಷ ಮಾಡಿದ್ರೆ BJP ಕಾಲಘಟ್ಟದಲ್ಲಿ ಎಷ್ಟರ ಮಟ್ಟಿಗೆ ಕ್ರೈಮ್ ರೇಟ್ ಇತ್ತು, ಈಗ ಎಷ್ಟರ ಮಟ್ಟಿಗಿದೆ, ಅದನ್ನು ಅಂಕಿ ಅಂಶ ಸಹಿತವಾಗಿಟ್ಟು ವಿಪಕ್ಷದ ಬಾಯಿ ಮುಚ್ಚಿಸೋದಕ್ಕೆ ಸರ್ಕಾರ ರೆಡಿಯಾಗ್ತದೆ. ಒಟ್ಟಿನಲ್ಲಿ ಅಸ್ತ್ರ ಪ್ರತ್ಯಸ್ತ್ರವನ್ನು ಎರಡೂ ಕಡೆಯಿಂದನೂ ಕೂಡ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಅದನ್ನು ಯಾವ ಸಂದರ್ಭದಲ್ಲಿ ಯಾರು ಬಿಟ್ಟು ಇನ್ನೊಬ್ಬರ ಬಾಯಿ ಮುಚ್ಚುವಂಥ ಕೆಲಸ ಮಾಡ್ತಾರೆ ಅದನ್ನು ನಾವು ಕಾದು ನೋಡಬೇಕು. ಇದರ ಜೊತೆಯಲ್ಲಿ ತೇಜಸ್ವಿನಿ, ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ ಅಂತಂದರೆ ಹೊರಗಡೆಯಲ್ಲಿ ಸಾಕಷ್ಟು ಸಂಘಟನೆಗಳು, 80ಕ್ಕೂ ಹೆಚ್ಚು ಸಂಘಟನೆಗಳು, ಬೇರೆ ಬೇರೆ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇದ್ದಾವೆ. ಇಲ್ಲಿ ಅಧಿವೇಶನ ನಡೀತಾ ಇದೆ ಅಂತಂದರೆ ಪ್ರತಿಭಟನೆ ನಿಶ್ಚಿತ ಅನ್ನೋದು ಇಲ್ಲಿಗೆ ಎಲ್ರಿಗೂ ಕೂಡ ಗೊತ್ತಿರೋಂಥ ವಿಚಾರ. ಒಂದು ಕಡೆಯಲ್ಲಿ ಕನ್ನಡಿಗರು ಒಂದು ವಿಚಾರಕ್ಕೆ ಪ್ರತಿಭಟನೆ ಮಾಡಿದ್ರೆ, ಇನ್ನೊಂದು ಕಡೆಯಲ್ಲಿ ಮರಾಠರ ಸಂಘಟನೆಗಳು ಅವರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಗಡಿ ಭಾಗದಲ್ಲಿ. ಅಂದರೆ ತಮಗೆ ಆಗ್ತಾ ಇರೋಂಥ ಅನ್ಯಾಯವನ್ನು ಸರ್ಕಾರದ ಗಮನಕ್ಕೆ ತಂದು ಅದನ್ನು ಸರಿಪಡಿಸ್ಕೊಳ್ಳೋಂಥ ಪ್ರಯತ್ನಕ್ಕೆ ಅವರು ಮುಂದಾಗ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ರೈತರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ವಿವಿಧ ಸಂಘಟನೆಗಳು ಪ್ರತಿಭಟನೆ. ಈ ಎಲ್ಲ ಪ್ರತಿಭಟನೆಗೂ ಸಹಿತ ಸರ್ಕಾರ ಉತ್ತರ ಕೊಡಬೇಕಾಗತ್ತೆ. ಕೆಲವೊಂದು ಪ್ರತಿಭಟನೆಗೆ ಅಲ್ಲಿ ಸ್ಥಳಕ್ಕೆ ಹೋಗಿ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಸರ್ಕಾರದ ಸಚಿವರು ಮಾಡಬೇಕಾಗತ್ತೆ. ಇನ್ನು ಕೆಲವಕ್ಕೆ ಸದನದ ಒಳಗಡೆನೇ ಉತ್ತರ ಕೊಟ್ಟು ಅವರ ಸಮಸ್ಯೆಗೆ ಪರಿಹಾರ ಹೇಳುವಂಥ ಕೆಲಸವನ್ನು ಮಾಡಬೇಕು. ಇದರ ಜೊತೆಯಲ್ಲಿ ಲಿಂಗಾಯತ ಧರ್ಮದ ವಿಚಾರ ಕಳೆದ ಬಾರಿ ದೊಡ್ಡ ಮಟ್ಟದ ಸುದ್ದಿಯಾಗಿತ್ತು, ಲಾಠಿ ಚಾರ್ಜ್ ಕೂಡ ಆಗಿತ್ತು. ಆ ವಿಚಾರವಾಗಿಯೂ ಕೂಡ ಪ್ರತಿಭಟನೆ ನಡೆಯಲಿಕ್ಕಿದೆ. ಆದರೆ ಈ ಬಾರಿ ಮೌನ ಪ್ರತಿಭಟನೆಯನ್ನು ನಡೆಸ್ತೀವಿ ಅಂತೇಳಿ ಸಂಘಟನೆಯವರು ಹೇಳ್ಕೊಂಡಿದ್ದಾರೆ. ಆ ಸ್ವಾಮೀಜಿಗಳು ಕೂಡ, ಜಯಮೃತ್ಯುಂಜಯ ಸ್ವಾಮೀಜಿಗಳು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ ಅನ್ನೋಂಥ ಮಾಹಿತಿ ಇದೆ. ನಾಳೆಯಿಂದ ಪ್ರತಿಭಟನೆ ಆರಂಭ ಆಗುತ್ತೆ ಅನ್ನೋಂಥ ಒಂದು ಸದ್ಯಕ್ಕಿರುವಂಥ ಮಾಹಿತಿ. ಹೀಗೆ ಒಟ್ಟಾರೆಯಾಗಿ ಬೆಳಗಾವಿಯಲ್ಲಿ ಸದನದ ಒಳಗಡೆ ಮತ್ತು ಹೊರಗಡೆ ಅತ್ಯಂತ ವಾತಾವರಣ ಚಳಿ ಇದ್ದರೂ ಸಹಿತ ಪರಿಸ್ಥಿತಿಯನ್ನು ಬಿಸಿಯಾಗಿಡುವಂತಹ ಕೆಲಸವನ್ನು ವಿವಿಧ ಸಂಘಟನೆಗಳು, ಸರ್ಕಾರ ಮತ್ತು ವಿಪಕ್ಷಗಳು ಮಾಡುವಂಥ ಕೆಲಸವನ್ನು ಇಲ್ಲಿ ನಾವು ಕಾಣಲಿಕ್ಕಿದ್ದೇವೆ. ಅದಕ್ಕೆ ಕ್ಷಣಗಣನೆ ಈಗಿನಿಂದನೇ ಆರಂಭ. ತೇಜಸ್ವಿನಿ. ಧನ್ಯವಾದ ಜನಾರ್ದನ್ ಹೆಬ್ಬಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.